ದಾದ ಪರಂದುಲ್ಲೆ ಸೆಕೆಗೆ ಎಂಕಲೆಗ್ಲ ಕೊರುಂಡ ಒಂದು ಎನ್ನೊಂದುಲ್ಲ ರೀ ಇನಿ ಫಂಕ್ಷನ್ ಕಡೇಕ್ ಬಲಸ್ವೆರತ್ತೆ ಅಲೆ ಅವೇ ನೆಂಚ ಮಲ್ಪನೊಂದು ತೋಜಾವೆ ಲೈಟ್ ಆದ ಖಾರ ಮಲ್ತದ ಫ್ರಿಡ್ಜ್ ಮಲ್ತದಿಂದ ಬಾಜಲಾಯಿ ಕೂಡಲೇ ಯಾಪ್ಪಲ ಪರಲಿ ಒಂದರೆ ಎಂಕಲು ಹೆಲ್ದಿ ಕೂಡ ಆರೋಗ್ಯ ಮಸ್ತ್ ಎಡ್ಡೆ ಇನ್ಸ್ಟಂಟ್ ಆದ ಬಾಡಿನ ಕೂಲ್ ಮಲ್ಪಲಕ್ಕತ್ತಿನ ಒಂಜಿ ಡ್ರಿಂಕ್ ಒಂದು ಈ ರೆಸಿಪಿ ನಿಗಲಿಗೆ ಖಂಡಿತವಾಗ್ಲೂ ಇಷ್ಟ ಆಪುಣಂದೇನದೆ ಇಷ್ಟ ಅಂಡ ವಿಡಿಯೋ ಒಂಜಿ ಲೈಕ್ ಕೊರ್ದು ಬಲ್ಲಾನ್ಸ್ ಕ್ಯಾಬೂಸನ್ನು ನಿಗಲಿ ಫಸ್ಟ್ ಟೈಮ್ ತೊಗೊಂಡು ಸಬ್ಸ್ಕ್ರೈಬ್ ಮಲ್ಪಲೆ ಸೈಡ್ ಇಡುತ್ತಿನ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಲ್ಪರೆ ಮಾತ್ರ ಮಾತಾ ಪೊಡ್ಚಿ ಒಂದು ಮಿಕ್ಸಿ ಜಾರಿಗೆ 2 ಗ್ಲಾಸ್ನಷ್ಟು ಮೊಸರನ್ನು ಹಾಕ್ತಾ ಇದ್ದೇನೆ. ಮನೆಯಲ್ಲೇ ಮಾಡಿದ ಮೊಸರಿದು. ಪ್ಯಾಕೆಟ್ ಮೊಸರನ್ನು ಯೂಸ್ ಮಾಡುವವರು ಅದನ್ನು ಸಹ ಹಾಕ್ಕೊಳ್ಬಹುದು. ಸುಮಾರು 2 ಗ್ಲಾಸ್ನಷ್ಟಿದೆ. ಜಾಸ್ತಿ ನಿಮಗೆ ಕ್ವಾಂಟಿಟಿ ಬೇಕು ಅಂತಾದರೆ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ. 1 ಇಂಚಿನಷ್ಟು ಶುಂಠಿ ಹಾಗೂ 1 ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು, 2 ಕಾಯಿ ಮೆಣಸು, ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ ಇಷ್ಟ ಆಗುವವರು ಒಂದು 2 ಹಾಕ್ಕೊಳ್ಬಹುದು, 2 ಟೇಬಲ್ ಸ್ಪೂನ್ನಷ್ಟು. ಚೆನ್ನಾಗಿ ಅದನ್ನು ಗ್ರೈಂಡ್ ಮಾಡಿ ಒಂದು ಪಾತ್ರಕ್ಕೆ ಹಾಕಿ 3ರಿಂದ 4 ಗ್ಲಾಸ್ನಷ್ಟು ನೀರನ್ನು ಆ್ಯಡ್ ಮಾಡಿ ಸ್ವಲ್ಪ ಐಸ್ ಕ್ಯೂಬ್ಸ್ಗಳನ್ನು ಹಾಕಿದೆ ಚಿಲ್ಡಾಗಿ ಇರಲಿ ಅಂತ ಸೆಕೆಗೆ. ಹೀಗೆ ಮಾಡಿ ಇದನ್ನು ನಾವು ಫ್ರಿಜ್ಜಲ್ಲಿ ಇಟ್ಟರೆ ಯಾವಾಗ ಬೇಕಾದರೂ ಕುಡಿಯಬಹುದು. ನೆಂಟರು ಬಂದರೂ ಸಹ ಇದನ್ನು ಸುಲಭವಾಗಿ ರೆಡಿ ಮಾಡಿಕೊಂಡು ಸರ್ವ್ ಮಾಡ್ಬೋದಲ್ಲ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.